ರಾಮನ್ ಕೈ ಮೇಲೆ ಸ್ಥಾಪನೆ ಆಗಿದ್ ನಿಂಗ ಇದೆ. ಮಳ್ಳಿ ಗಿಡ ಅವ್ರ ಮಳ್ಳಿಕಾಯಿ ಅಂತಾರ ಇವಕ್ಕ. ಮಳ್ಳಿಕಾಯಿ ಅದ್ರ ಇವೇನ್ ಚೆಡಿಗಳು ಅವಲ್ ಚೆಡಿಗಳು ಹೋಗ್ಬರ್ರಿ. ನೋಡಿದ್ರಲ್ಲ ಎಲ್ಲ ಹೆಂಗದಂತ ಕಿಸಿಂದು ರಾಂಪುರ್ ರಾಮಲಿಂಗೇಶ್ವರ ದೇವಸ್ಥಾನ. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್ ನಾ ಇವತ್ತು ಎಲ್ಲಿಗೆ ಹೋಗ್ಲತ್ತೀನಪ್ಪ ಅಂತಂದ್ರ ನಮ್ಮ ಅಜ್ಜಿ ಊರಿಗ್ರಿ. ಯಾಕಪ್ಪ ಅಂತಂದ್ರ ನಮ್ಮ ಅಜ್ಜಿ ಊರಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಅದ. ಸೊ ಆ ಒಂದು ದೇವಸ್ಥಾನ ಏನದ ನಿಮಗ್ ತೋರಿಸ್ಬೇಕಂತ ನಾ ಇವತ್ತು ಹೋಗ್ಲತ್ತೀನ್ರಿ. ಸೊ ನಿಮ್ ಸಪೋರ್ಟ್ ಏನದ ಒಂದು ಲೈಕ್ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮುಖಾಂತರ ನಿಮ್ಮ ಸಪೋರ್ಟ್ ನ ತಿಳಿಸ್ರಿ. ಸೊ ಬರ್ರಿ ಹೋಗಾಮಿ ಹೋಗಿಸಿನ ದೇವಸ್ಥಾನ ಏನದ ನೋಡ್ಕೊಂಡ್ ಬರಮ್ರಿ. ಸೊ ಫುಲ್ ವಿಡಿಯೋ ಏನದ ನೋಡ್ರಿ. ಸೊ ಗಾಯ್ಸ್ ನೋಡ್ರಿ, ಫೈನಲಿ ನಾವು ರಾಂಪುರ್ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿನಿ. ಸೊ ಇದೇನ್ ನೋಡ್ಲತ್ತಿರಲ್ಲ, ಇದು ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವಂತ ಮೇನ್ ಹಾದಿ ಅದ. ಸೊ ನಾವ್ ಇಲ್ಲಿಂದ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು. ಇದು ಬಹಳ ಪುರಾತನದ ದೇವಸ್ಥಾನ. ಹೇಳ್ಬೇಕಂದ್ರ ಇದ್ರ ಶ್ರೀರಾಮಚಂದ್ರ ರಾವಣ ವಧೆ ಮಾಡಿದ ನಂತರ ಅವನಿಗೆ ರಾವಣ ಅದೊಂದು ಬ್ರಾಹ್ಮಣ ಹತ್ಯೆ ಹತ್ತದ. ಅದ್ರ ಕಡೆಯಿಂದ ರಾವಣಂದಗೋಸ್ಕರ ದೋಷ ಪರಿಹಾರಕ್ಕಾಗಿ 1 ಕೋಟಿ ಲಿಂಗ ಸ್ಥಾಪನೆ ಮಾಡಿದಿತ್ತು ರಾಮ್. 1 ಕೋಟಿ ಲಿಂಗ. ಅದಾದ ನಂತರ ಎಲ್ಲ ಕಡೆ ಸ್ಥಾಪನೆ ಮಾಡ್ಕೋತ ಇಲ್ಲಿ ರಾಂಪುರ್ಗೆ ಬಂದು ಇಲ್ಲೇ ಉಳ್ಕೊಂಡು ಲಿಂಗ ಸ್ಥಾಪನೆ ಮಾಡಿ ಪೂಜೆದು ಮಾಡಿ ಹೋಗಿ ಸ್ಥಾನ ಅದ. ಇದು ಮೇನ್ ಅಂದ್ರೆ ಶ್ರೀರಾಮಚಂದ್ರ ಪ್ರಭು ಸ್ಥಾಪನೆ ಮಾಡಿದಂಥ ಲಿಂಗ ಅದು. ಆವಾಗ ಇದೆಲ್ಲ ಲಿಂಗ, ಇದು ಕುಂಡ ಇತ್ತು, ಹಿಂದೆ ಒಂದು ಕುಂಡ ಅದ, ಅದು ಕುಂಡ. ಇದು ಭಾಳ ಪುರಾತನ ಅಂದ್ರೆ ಭಾಳ ಇತಿಹಾಸದಾಗಿನ ಭಾಳ ಪುರಾತನದ ಇದೊಂದು ರಾಮಲಿಂಗೇಶ್ವರ ದೇವಸ್ಥಾನ ಅದ ರೀ. ಇದಕ್ಕೆ ಮತ್ತೆ ಹೇಳ್ಬೇಕಾದ್ರೆ ಮಹಾರಾಷ್ಟ್ರ ಜನರು ಭಾಳ ಭಕ್ತರು ರೀ, ಮತ್ತು ಕರ್ನಾಟಕದಿಂದ ಬರ್ತಾರ. ಹೇಳ್ಬೇಕಾದ್ರೆ ಜಾಸ್ತಿ ಮಹಾರಾಷ್ಟ್ರದವ್ರು ಯಾರು ಭಕ್ತರು. ಅದಾದ ನಂತರ ಮತ್ತು ಪ್ರತಿ ವರ್ಷ ಜಾತ್ರೆ ಆಯ್ತದೆ. ರಾಮನವಮಿ ದಿವಸ. ಈಗ ಎಷ್ಟು ವರ್ಷ ಹಳೇದಾದ್ರಿ ಇದು ಗುಡಿ? ಭಾಳ ಪುರಾತನ ರೀ. ಅವಾಗ ಈ ಟೈಮ್ನಾಗ ಎಲ್ಲ ಅವಾಗ ಹುಲಿಗಳು ಇರ್ತೀವು, ಸಿಂಹಗಳು ಇರ್ತೀವಿ ಅಂತ ಎಲ್ಲ ಹಿರಿಯರು ಹೇಳ್ತಾರೆ. ಬಟ್ ನಾವಂತೂ ನೋಡಿಲ್ಲ. ಬಟ್ ಆಗಿನ ಟೈಮ್ನಾಗ ಇಲ್ಲಿ ಏನೂ ಇದ್ದಿಲ್ಲ. ಅದು ಒಂದು ಹಳ್ಳಿ ಟಾಕು ಅದು ಆಗ್ನೂ ಒಂದು 60-70 ವರ್ಷ ಆಯ್ತು. ಹಳ್ಳಿ ಟಾಕ್ ಅಡುಗೆ ಮಾಡಾಕೋ ಇರ್ಲಾಕ ಒಂದು ರೂಮ್ ಇತ್ತು. ಅದಾದ ನಂತರ ಈಗ ಡೆವಲಪ್ಮೆಂಟ್ ಆಗಿದ್ದು 30 ವರ್ಷದಿಂದ ಈ ಕಡೆ ಆಗ್ಯದ. ಅದ್ರ ಹಿಂದೆ ತೆಗೆದು ನೋಡಿದ್ರೆ ಏನೂ ಇದ್ದಿಲ್ಲ. ಅಂದ್ರೆ ಇದು ಭಾಳ ಶಕ್ತಿವಂತ ಲಿಂಗ ಐತ್ರಿ. ಅಂದ್ರೆ ರಾಮನ ಕೈಲೇ ಪ್ರತಿಷ್ಠಾಪನೆ ಮಾಡಿದ್ದು. ಅಂದ್ರೆ ಏನು ಭೀ ಕೇಳಿದ್ದು ಅವಾಗಿನ ಅಪ್ಲೇ ಅದ. ಇದು ಭಾಳ ಶಕ್ತಿವಂತ ಲಿಂಗ. ಮೇನ್ ಹೇಳ್ಬೇಕಾದ್ರೆ ಇದು ಲಿಂಗ ಮೇನ್ ಲಿಂಗ ರಾಮನ ಕೈ ಮೇಲೆ ಸ್ಥಾಪನೆ ಆಗಿದ್ದ ಲಿಂಗ ಇದೆ. ಇದು ಸ್ವಲ್ಪ ಭಿನ್ನಾಗಿ ಕಡೆಯಿಂದ ಅದು ಪ್ರಾಣದ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದು 21 ದಿವಸ 30 ದಿವಸ ಕಾಲ ರುದ್ರ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು. ಅದು ಮಾಡ್ನು ಸುಮಾರು ಒಂದು 60-70 ವರ್ಷ ಆಯ್ತು. ಇದು ಮೇನ್ ಪುರಾತನ ಲಿಂಗ ಅಂದ್ರೆ ಇದು. ಇದಕ್ಕೆ ಸ್ವಲ್ಪ ಭಿನ್ನಾಗಿ ಕಡೆಯಿಂದ ತೆಗೆದು ಇಲ್ಲಿ ಕೂಡಿಸಿದ್ವಿ. ಇದು ಆ ಕಡೆ ಈ ಕಡೆ ಇಡ್ಬಾರ್ದು ಅಂತೇಳಿ ಅದು ಮೇನ್ ಇದ್ದ ಲಿಂಗ ಇದೆ. ಇದಾದ ನಂತರ ಅದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಲ್ಲದ ಲಿಂಗ ಕೂಡಿಸಿದ್ದು. ಹಾ, ಅದೊಂದು ಭಾಳ ವಿಶೇಷ ಅದ. ಅದೊಂದು ನಾಗರ ಪಂಚಮಿ ಹಿಂದಿನ ದಿವಸ ಮುಂದಿನ ದಿವಸ ಒಂದ್ ದಿವಸ ಹಾವು ಬರ್ತದೆ ಇಲ್ಲಿ ಕಂಪಲ್ಸರಿ. ಮತ್ತು ಕೊರೋನಾ ಟೈಮ್ನಾಗ ಒಂದ್ ದಿವಸ ಯಾರು ಇದ್ದಿಲ್ಲ ಗುಡಿಯಾಗ. ಪೂರಾ ಗುಡಿಯಾಗೆಲ್ಲ ಸುತ್ತಲ್ಲ ಓಡಾಡಿ ಪೂರಾ ನಿಂತಿ ಅದೆಲ್ಲ ಸಾಕ್ಷಿ ಎಲ್ಲ ಭಾಳ ಜನ ನೋಡ್ಯಾರ. ಬಟ್ ಇಲ್ಲೂ ಕೂಡ ಅವಾಗ ಬರ್ತದ. ಇನ್ನ ತಕ ಆಯ್ತು ನಮ್ಮ ಕಾಲಾಗ ಎಲ್ ಬಿ ಓಡಾಡ್ತಾ ಯಾವ ಭೀ ಹಾವು ಇರ್ಲಿ, ಇನ್ನ ತಕ ಯಾರಿಗೆ ಕಚ್ಚಿಲ್ಲ, ಯಾರಿಗ ಹಾನಿ ಮಾಡಿಲ್ಲ. ಭಾಳಷ್ಟು ಹಾವು ಇಲ್ಲಿ ನೋಡ್ಬೇಕಾದ್ರ. ಬಟ್ ಅದೊಂದು ಭಾಳ ಪವಾಡ ಅಂತ ಹೇಳ್ಬೇಕು. ಅದು ಹಾವುಗಳಿಗೆ ನೋಡಿ ಭಾಳ ಅಂಜಿಕೆ ಬರಪ್ಲೆ. ಅಷ್ಟು ದಪ್ಪ ಅಷ್ಟು ಊತ. ಹಾ, ಇಲ್ಲಿ ಬಂದು ಎಲ್ಲ ಪಂಚಮಿ ಒಳಗ ಹೊರಗ ಬರ್ತದ. ಬಟ್ ಯಾರು ಇಲ್ಲಿ ಪ್ರಶಾಂತವಾಗಿ ಏನಿರ್ತದ ನೋಡ್ರಿ. ಅಂದ್ರೆ ಯಾರು ಬರಲ್ಲ ಟೈಮ್ನಾಗ. ಆ ಟೈಮ್ನಾಗ ಬರ್ತದ, ಇಲ್ಲಿ ಕುಂಡಿರ್ತದ. ಅಂದ್ರೆ ಇನ್ನ ತಕತ್ ಯಾರಿಗೆ ಕಚ್ಚಿಲ್ಲ. ನಾವು ನಸ್ಕಿನ ಬರ್ತೇವೆ, ದಿನ ಪೂಜೆ ಮಾಡಿ ಹೋಗ್ತೇವೆ. ಹಂಗ ನಮ್ ಕಣ್ಣಿಗಂತೂ ಬಿದ್ದಿಲ್ಲ. ಬಟ್ ಯಾವಾಗಾರ ಬರ್ತದ, ನಾವು ಅದಕ್ಕೆ ಇನ್ನ ತಕ ಹೊಡೆದಿಲ್ಲ. ಅವ್ ಬಂತಂದ್ರ ಓಡಿಸ್ಬಿಡೋದು, ಕಟ್ಗಿ ತಗೊಂಡ್ ಓಡಿಸ್ಬಿಡೋದು. ನಾವು ಬಂದ ಅಂದ್ರ ಹಿಂದ್ಕಿನ ಅವಾಗ ಟೈಮ್ನಾಗ ಮುಸ್ಲಿಮರ ಆಳ್ಕೆದಾಗ ಇವೆಲ್ಲ ಅವನೇ ಹೊಡ್ದನ್ರಿ. ಹೈದರಾಬಾದ್ ನವಾಬ್ ಬಂದಿ ಎಲ್ಲಾ ಧ್ವಂಸ ಮಾಡ್ಬಿಟ್ಟಾನ. ಇದು ಇನ್ನ ಗುಡಿ ಕಟ್ಟರಿದ್ರ ಅವಾಗ. ಆಗಿನ ಟೈಮ್ನಾಗ ಬಂದ್ರು ಕಸೇನ ಎಲ್ಲಾ ಬಂದ್ ಮಾಡಾಕೇನ. ಇಲ್ಲಿ ಹೊಡ್ದಾನ. ಇನ್ನೊಂದ್ 2-3 ಮೂರ್ತಿ ಹಾಕೋ ಹೊಡೆದಿವ. ಅವನ್ ಕೈ ಮೇಲೆ ಹೊಡೆದಿದ್ದ ಇದು. ಮತ್ತೆ ಅದು ವೀರಭದ್ರ ಮೂರ್ತಿ ಅದನ್ನು ಮಾರಿ ಹೊಡೆದಿದ್ದ ನೋಡ್ರಿ. ಮತ್ ಇದು ಹೊಡೆದಿದ್ದ ಅಂದ್ರು ಎಲ್ಲ ಅವಾಗ ಹೊಡೆದಿನಿ. ಇದು ಅವಾಗಿನ ನವಗ್ರಹ. ಹಿಂಗ್ ಮಾಡ್ತೀರಿ ನವಗ್ರಹ ಇದು. ಈ ಜಾಗದಾಗ ಎಲ್ ಬಿ ನೀವು 4 ಫೀಟ್ ಹೊಡ್ರಿ ನೀವು ಅಂದ್ರ ನೀರ್ ಬರ್ತಾವ ಅಂತೇಳಿ. ಒಂದ್ 4 ಫೀಟ್ ಬಿ ತೆಗ್ ಹೊಡೆದ್ರಲ್ಲ ನಮ್ ಗುಡಿ ಅಂಡ್ರ ಎಷ್ಟದ ಅಷ್ಟು ಜಾಗದಾಗ ಇಷ್ಟೇ ನೀರ್ ಬರ್ತಾವ. ಅದು ಬಿಟ್ಟು ಬಾಜು ಮತ್ ಯಾವ್ದೋ ಒಂದ್ ಹೊಲಕ್ ಹೋಗ್ರಿ ಅಲ್ಲಿ ನೀರಿಲ್ಲ, ಬೇರೆ ಕಡೆ ಇಲ್ಲ. ಸೊ ಗಾಯ್ಸ್, ರಾಮಲಿಂಗೇಶ್ವರ ದೇವಸ್ಥಾನದ ಎಲ್ಲಾ ಕ್ಲಿಪ್ಸ್ ಜೊತೆಗೆ ಒಂದು ಮ್ಯೂಸಿಕ್ ಹಾಕ್ತೀನಿ. ಸೊ ನೋಡ್ರಿ ಹಂಗ್ ಬಂದದಂತ.
ಸೊ ಗಾಯ್ಸ್ ಇಲ್ಲೇ ಏನೋ ಒಂದ್ ಮುಂದು ಗವಿ ಅದಂತ ಬರೀ ತೋರಿಸ್ತಾರಂತ ಮುತ್ಯರು. ಹೋಗಮ್ರಿ ಏನೇನದ ಇಲ್ಲಿಂದ ಮಾಹಿತಿ ತಿಳ್ಕೊಂಬರಿ. ಸೊ ಗಾಯ್ಸ್ ನೋಡ್ರಿ ಇಲ್ಲಿ ಮೇಲ್ಗಡೆ ಒಂದು ಗುಡ್ಡ ಅದ. ಸೊ ಗುಡ್ಡದ ಮೇಲೆ ಏನದ ಒಂದು ಗವಿ ಅದ. ಸೊ ಇಲ್ಲೇನದ ಈ ಗವಿದಾಗೆಲ್ಲ ಅವಾಗಿನ ಕಾಲದಾಗೆಲ್ಲ ಋಷಿ ಮನಿಗಳೆಲ್ಲ ಏನ್ ಮಾಡ್ತಿರಂತ. ಸೊ ಈ ಗವಿದಾಗ ಬಂದ್ ಕುಂತ್ಕೇಸಿಂದ ಏನೋ ತಪಸ್ಸಿ ಕೂಡ್ತಿರಂತ. ಸೊ ಬರ್ರಿ ಹೋಗಮಿ ಹೋಗ್ಕೇಸಿಂದ ಗವಿ ಹಂಗದಂತ ನೋಡ್ಕೊಂಡ್ ಬರಮಿ. ಸೊ ನೋಡ್ರಿ ಮುಂದ್ ಪೂರಾ ಎಲ್ಲಾ ಕಂಟಿ ಮುಳ್ಳುಗಳೆಲ್ಲ ಅವ. ಸೊ ಇಂತ ಜಾಗದಾಗೆಲ್ಲ ಬಂದ್ ಕೇಸಿಂದು ತಪಸ್ಸಿ ಕೂಡ್ತಿರಂತ. ಸೊ ಅಲ್ಲಿ ಮುಂದ್ ನೋಡ್ರಿ ಸ್ವಾಮೀಜಿ ಮತ್ ಹಂಗೆ ನಮ್ ಬ್ರದರ್ಸ್ ಎಲ್ಲ ಏನದ ಮುಂದ್ ಹೋಗ್ಲತ್ತಾರ. ಸೊ ಬರ್ರಿ ಹೋಗಮಿ ಹೋಗ್ಕೇಸಿಂದು ಗವಿ ನೋಡ್ಕೊಂಡ್ ಬರಮ್ರಿ. ಇಲ್ಲೆಲ್ಲ ಏನಾದ್ರಿ ಇದು ಎದ್ರದದ ಎಲ್ಲ ಹಿಂದಿನ ಟೈಮ್ ಋಷಿಮುನಿಗಳು ಇಲ್ಲೇ ತಪಸ್ ಮಾಡಿ ಇಲ್ಲೇ ಉಳ್ದಿದಂತ ಸ್ಥಳದರ ಇದು. ಅವ್ರೇ ಕೆತ್ತನೆ ಮಾಡಿದ್ ನೋಡ್ರಿ ಒಟ್ಟಲ್ಲ ತಳ್ಳಿಂದ ಇದೆಲ್ಲ. ಈಗ ಒಳಗ್ ಒಂದ್ ರೂಮ್ ಮತ್ತ ಒಳಗಡೆ ಒಂದ್ ಬಾವಿ ಅದ ಅಂತಾರ. ಬಟ್ ಹೋಗಿಲ್ಲ ಯಾರು ಒಳಗ, ಯಾರು ಹೋಗಿಲ್ಲ ಧೈರ್ಯ ಮಾಡಿ. ಬಟ್ ಒಳಗೆ ಏನವನು ಏನಿಲ್ಲ ಅಂತ ಅನ್ಸಿಕೆ. ಈ ಕಡೆ ಇದೊಂದ್ ರೂಮ್, ಇದು ಇರಾಕಳಿನ ರೂಮು. ಈಗ ತಪಾಸ್ ಮಾಡಕಲ್ಲ ಅಡಿಗೆ ಮಾಡ್ಕೊಡಕ್ ಎಲ್ಲ ಸೌಂಡ್ ಬ್ಯಾಟ್ರಿ ಇದ್ದರು ಕಿವಿಗೆ ಹಿಂಗ್ ಮುಚ್ಕೊಂಡ್ ಹೋಗ್ರಿ ಇದ್ರ ಒಳಗ್ ನೋಡ್ ಕೂಡ. ನಾವ್ ಒಂದ್ಸರಿ ಧೈರ್ಯ ಮಾಡಿ ಈಗ ಬ್ಯಾಂಕಲ್ಲಿ ವಿಡಿಯೋ ಹಚ್ಕೊಂಡ್ ಒಳಗ್ ಹೋಗಿದೆವು. ಬಟ್ ನೀ ಎಲ್ಲಿ ಹೋಲತ್ತಿದೆ ಬೌಲಿಗಳು ಬರೋದ್ ನೋಡಿ ಬಂದೇವ್ ನಾವ್. ನೋಡ್ರಿ ಪೂರಾ ಒಳಗ ಅಲ್ಲೇ ಬಾಯಿ ಅದ ಅಂತ ನೋಡ್ರಿ. ನೋಡ್ರಿ ಏನವಣ ಇವು ಬಾವಲಿ. ಈಗ ಅಲ್ಲಿ ಏನದ ನೋಡ್ರಿ, ಅಲ್ಲಿ ತಕ್ಕಂತೂ ಹೋಗಿಲ್ಲ. ಹೊಂಟ ನೋಡ್ರಿ ಇಲ್ಲೆಲ್ಲ ಪೂರಾ ಗವಿದಾಗ ಏನದ ಬಾವ್ಲಿಗಳವ. ಇದೊಂದ್ ರೂಮ್ ಈಗ ಬಾವ್ಲಿಗಳು ನೋಡ್ರಿ ಒಂದ್ಸರಿ. ಇದೊಂದ್ ರೂಮ್ ನೋಡಿ ಕಡೆ ನೋಡ್ರಿ ನೋಡ್ರಿ ಈ ಕಡೆ ಎಲ್ಲಾ ಮಸ್ತ್ ಅದ. ಕಾಲಂಬಿ ಟೈಪ್ ಅಡಿಗೆ ನೋಡ್ರಿ ಹ್ಯಾಂಗವ್ ನೋಡ್ರಿ ಡಿಸೈನ್. ಆ ನಡದ್ ಕುಂತ ತಪಾಸ್ ಮಾಡ್ತಿರೋದು ಟೈಮ್ನಾಗ ಇಲ್ಲಿ ಕುಂತ ಕೇಸಿನ್ ತಪಾಸ್ ಮಾಡ್ತೀರೇನ್ರಿ. ಮತ್ ಇದೊಂದ್ ಇರ್ಲಾಕ್ ರೂಮು, ಅದು ಅಡಿಗೆ ಮಾಡ್ಕೊಳಕ. ಅಂತರಿಗೆ ಒಳಗ್ ಯಾರು ಹೋಗಿ ನೋಡಿಲ್ರಿ, ಇದು ಯಾರು ಹೋಗಿಲ್ಲ. ಅಲ್ಲ ಗಾಯ್ಸ್ ನೋಡಿದ್ರಲ್ಲ ಇದೆ ಹಿಂದಿನ ಗವಿ ಇದು ಏನದ ಎಲ್ಲಾ ಅವಾಗಿನ ಟೈಮ್ನಾಗ ಇಲ್ಲೆಲ್ಲಾ ತಪಸ್ಸಿ ಕೂಡುತ್ತಿರಂತ. ಈಗೇನದ ಪೂರಾ ಹಾಳಾಗ್ ಬಿಟ್ಟದ. ಒಳಗೆಲ್ಲಾ ಬೌಲಿ ಗಿವ್ಲಿ ಎಲ್ಲಾ ಅವ. ಪೂರಾ ಏನದ ಇಲ್ಲೊಂದ್ ಗುಡ್ಡ ಅದ, ಗುಡ್ಡದ ಮೇಲೆ ಆದಿದೆ ಎಲ್ಲ ನೋಡ್ರಿ. ಪೂರಾ ಜಂಗಲ್ ಏರಿಯಾ ಅದ. ನಾ ಬರ್ತೀನಿ ಅವಾಗ ನೋಡ್ರಿ ಎಲ್ಲಾ ಗುಡ್ಡದಾಗೆ ಚಿಡಿ ಮಾಡಿಂದಾವ್. ಚಿಡಿಗಳು ಗುಡ್ಡದ ಮೇಲೆ ಎಲ್ಲಾ ಚಿಡಿ ಮಾಡ್ಯಾರ ನೋಡ್ರಿ ಗುಡ್ಡದಾಗೆ. ಇದು ಗುಫಾ ಇದ್ದಿದ್ದೇನ್ರಿ ಇದ್ರ ತಳಗ. ಏನೋ ಕಿಟಕಿ ಅಪ್ಲಿ ಅದಂದ್ರಲ್ಲ ತಳಗೆ ಅದೇನ್ರಿ ಅದು. ಇಲ್ಲೆಲ್ಲ ಒಂದ್ ಗಣಪತಿ ಗುಡಿ ಬಿ ಇತ್ತಲ್ರಿ, ಅದೆಲ್ಲದ ಗಣಪತಿ ಗುಡಿ ಇಲ್ರ ಸಮೂಹ ಅದು. ಗಣಪತಿ ಅಲ್ಲೇ ತೆಳಗಿತ್ತು. NSS ದವ್ರು ಮ್ಯಾಲ್ ತಂದು ಕುಡ್ಸ್ಯಾರ ಸುಮ್ಮನ್. ಇಲ್ಲ ಇದು ಹಿಂಗ ಇದು ಗುಡ್ಡದ ಇದ್ರೊಳಗೆ ಕಿತ್ತನೆ ಮಾಡಿಂದೇನೋ ಇತ್ತೇನೋಲ್ಲ, ಅದು ಅಲ್ಲೇನ್ರಿ ಗಣಪತಿ ಇದ್ರಿ. ಇಲ್ಲಿಂದ ತೆಳಗಿನ ಮೂರ್ತಿ ತಂದು ಮ್ಯಾಲ್ ಕೂತಿದಾರೆ ಅಷ್ಟೇ. ತಳಗಿಂದ ತಂದ್ ಇಲ್ಲಿ ಕೂಡ್ಸ್ಯಾರೇನ್ರಿ. ಕಿಲ್ಲೆ ಏನೋ ತಳಗಿತ್ತೇನೋ, ಅಲ್ಲಿ ಮುಂದ್ ಬರ್ತೈತೆ. ಅಲ್ಲಿ ಮುಂದ ಅದೇನ್ರಿ. ಮಾಮ ನೋಡ್ರಿ ತಕ್ಲಿಪ್ಪೆ ಅಲ್ಲತ್ತ ಪೂರ ಪಾಪ. ಮೈಕ್ ಡ್ರೋನ್ ಏನೆಲ್ಲ ಹಿಡ್ಕೊಂತಾನ. ಇಲ್ಲ ಅಲ್ಲಿಂದ ಇಳಿಯೋದಿತ್ತಲ್ಲ ಚಿಡಿಯೋ ಮುಂದದ ಇದು ಎಲ್ಲಾ ಗುಡ್ಡದಾಗೆ ಚಿಡಿ ಮಾಡ್ಯಾರೇನ್ರಿ. ಪೂರ ಬರ್ರಿ ಗುಡ್ಡದಾಗಿಂದೆ. ಅಲ್ಲೇನ ಹನುಮಂತರ ಗುಡಿ ಅದೇನ್ರಿ. ಹಳಿ ರಾಮ್ಪುರ ಇತ್ತಂತ್ರಿ ಅವಾಗ ಅಲ್ಲಿ. ಮತ್ತ ಅಲ್ಲಿ ನೀರ್ ಕೊಂಡ್ರ ಅಂಬದ್ ಹಿಂಗ ಏನ್ ಬಿ ಜ್ವರ ಬರೋದು ರೋಗ ಬರೋದು ಈಗ ಬಿ ಅದೇನ್ರಿ. ಈಗ ಏನಿದೆ ಎಲ್ಲ ಹಾಕಿದ್ದಾಗ. ಇದು ಗಣಪತಿ ಏನ್ರಿ ಇಲ್ಲಿಂದ ಅಲ್ಲಿ ತಳಗಿಂದ ಇಲ್ಲಿ ತಂದ್ ಕೂಡ್ಸ್ಯಾರ. ಗಣಪತಿ ಮ್ಯಾಲ ಅಲ್ಲಿ ಇತ್ತಲ್ಲಿ ಅಲ್ಲಿ ತಂದು ಕೂಡ್ತೇವೆ. ಹಿಂಗ 5 ವರ್ಷದಿಂದೇನೋ ಬಂದಿದ್ದೇನೋ ವಿಡಿಯೋ. ಯಾವಾಗ ವಿಡಿಯೋ ಮಾಡ್ತಿದ್ದೇನ್ರಿ ಸುಮ್ಮನೆ ಬಂದ್ ಬಂದಿದೆ ಅವಾಗೆಲ್ಲ. ಅಂದ್ರ ಅವಾಗ ಏನ್ ವಿಡಿಯೋ ಮಾಡ್ತಿದಿಲ್ಲ ಏನಿಲ್ಲ. ಎದ್ರದವರಿ ಗಿಡ ಇವು ಎಲ್ಲಾ ಇವು ಏನ್ ಕಾಯಿ ಇವು ಮಳ್ಳಿ ಗಿಡ ಅವ್ರ ಮಳ್ಳಿಕಾಯಿ ಅಂತಾರ ಇವಕ್ಕ. ಮಳ್ಳಿಕಾಯಿ ಅದ್ರೊಳಗ ಒಂದ್ ಮತ್ ತಿಂಬದಲ್ಲೇ ಒಳಗ ಒಂದ್ ಬೀಜ ಬರ್ತದ ಬೆಳ್ಳು ಚಿರಂಜಿ ಅಂತಾರ ಅದಕ್ಕ. ಅಂದ್ರ ಎಲ್ಲಾ ಹಾಲಿನ ಹಾಕೊಂಡ್ ಕುಡಿತಾರ, ಪಾಯಸದ ಹಾಕ್ತಾರ. ಇವೆಲ್ಲಾ ನೋಡ್ರಿ ಪೂರಾ ಸುತ್ತಮುತ್ತ ಎಲ್ಲಾ ಇವೇ ಗಿಡ ಅವೇನ್ರಿ. ಇವು ಪಾಯಸದಾಗೆಲ್ಲ ಹಾಕೊಂಡ್ ಕುಡಿತಾರ. ಪಾಯಸ ಅಂದ್ರ ತಿನ್ಬೋದು.
ಒಳ ಚಿರಂಜಿನ್ ಬರ್ತಾರ ಬೆಳ್ಳಗ್ ಹಾ ಮಳ್ಳಿ ಗಿಡ ಅಂದ್ರ ಅದಕ್ಕೆ ಚಿರಂಜಿನಿ ಅಂತಾರ ಇಷ್ಟೇ ಬೆಳ್ಳಗ್ ಇರ್ತಾವ ಹೊಡೆದ್ರ ಒಳ ಬೀಜ ಇರ್ತಾವ. ಇಲ್ಲೆಲ್ಲಾ ಎಲ್ಲರೂ ಬಂದ್ ಯಾರ್ ಬಿ ಒಯ್ಬೋದು ಹಂಗೆ ಫಾರೆಸ್ಟ್ ಇದಾಗದ ಎಲ್ಲ ಸುತ್ತಮುತ್ತ ಎಲ್ಲಾ ಇವೆ ಗಿಡಗಳು ಜಾಸ್ತಿ. ಎಲ್ಲಾ ಅವಾಗಿನ ಟೈಮ್ನ ನಾವ್ ಸಣ್ಣಂದಿರ್ಲಕ್ ಇಲ್ಲಿ ಎಲ್ಲಾ ಗಾರ್ಡನ್ ಗಿಡನ್ ಏನ್ ಇದ್ದಿದ್ದಿಲ್ಲ, ಈಗ ಎಲ್ಲಾ ಗಾರ್ಡನ್ ಇವೆಲ್ಲ garden ಮಾತ್ರ. ಅನ್ಸ್ಲತ್ತದ ಎಲ್ಲಾ ಸರಿಯಾಗ. ಹಾ ಇವೇನ್ ಚಿಡಿಗಳು ಅವಲ್ ಚಿಡಿಗಳು ವರ್ಕಿಂಗ್ ದಾಗ ಅದರಿ ಅಣ್ಣ ವರ್ಕಿಂಗ್ ದಾಗ ಅದ ಅಂತೇಳಿ ಗಾರ್ಡನ್ ಕಂಪ್ಲೀಟ್ ಇಲ್ಲ. ಎಲ್ಲಾ ಚಂದ ನಡ್ದದ. ಈ ಚಡಿ ಈಗ ಕಟ್ಟಿ ಗಾಯ್ಸ್ ನೋಡಿದ್ರಲ್ಲ ಎಲ್ಲಾ ಹೆಂಗದ ಕಿಸಿಂದು ರಾಂಪುರ್ ರಾಮಲಿಂಗೇಶ್ವರ ದೇವಸ್ಥಾನ. ಸೊ ನಿಮ್ಗೆಲ್ಲಾ ಇಷ್ಟ ಆಗ್ಯದ ಅನಸ್ತದ. ಸೊ ಒಂದ್ ಲೈಕ್ ಅಂಡ್ ಶೇರ್ ಮಾಡಿ ಕೇಸಿಂದ ಸಬ್ಸ್ಕ್ರೈಬ್ ಮಾಡೋದ್ನ ಮರಿಲಕ್ ಹೋಗ್ಬೇಡ್ರಿ. ವಾ 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 ನೋಡ್ರಿ ಇಲ್ಲೆಲ್ಲಾ ಗಾರ್ಡನ್ ವ್ಯವಸ್ಥೆ ಎಲ್ಲಾ ನಡೆದದ. ಮೊದಲು ಎಲ್ಲಾ ಇದ್ದಿದ್ದಿಲ್ಲ, ಒಂದ್ 5-6 ವರ್ಷದ ಹಿಂದ್ಗಡೆ ಬಂದಿದ್ದಿಲ್ಲ. ಹೂವಿನ ಗಿಡದ ಬಿ ತಗೋ ಈಗೆಲ್ಲಾ ಮಸ್ತ್ ಮಾಡ್ಲತ್ತಾರ. ಈಗ ಇಲ್ಲೆಲ್ಲಾ ಹೂವಿನ ಗಿಡ ಅದು ಹಚ್ಚಾರ. ಮತ್ತಲ್ಲೊಂದ್ ಯಾವ್ದೋ ಮೂರ್ತಿ ಕೂಡ್ಸ್ಯಾರ. ಬರ್ರಿ ಮೂರ್ತಿ ಬಿ ತೋರಿಸ್ತೀನಿ ನಿಮಗೆಲ್ಲಾ ಮುಂದ್ ಹೋಗಿಸಿಂದು. ತರಕಾರಿ ಗಿಡ, ಹೂವಿನ ಗಿಡ ಎಲ್ಲಾ ಟ್ರಸ್ಟ್ ಕಮಿಟಿದವರು ಎಲ್ಲಾ ಸಹಕಾರದಿಂದ ಹಾ ರೀ ಎಲ್ಲ ಇವೆಲ್ಲ ನಮ್ಮ ಅಧ್ಯಕ್ಷರು ಎಲ್ಲಾ ಬರ್ರಿ ಹಾಕ್ಯಾರ. ಎಲ್ಲಾ ಗಿಡ ಎಲ್ಲಾ ನಮ್ನಾಗ ಹೂವಗಳು ಅವ ನೋಡ್ರಿ. ಅದ್ಯಾವ್ದ್ ಮೂರ್ತಿ ಕೂಡ್ಸ್ಯಾರಿ? ಶಿವಂದ ಅದೇ ಮೂರ್ತಿ ಮನ್ ಕೂಡ್ಸಿದ್ವು ಮನ್ನಂದ್ರು ಶ್ರಾವಣ ಮಾಸದಾಗ. ಹಾ ಹಾ ಪೂಜಕ್ಕೆಲ್ಲ ಇಲ್ಲಿ ಹೂವನೆ ಬಳಸ್ತೀರಿ. ಇದು ಕಾರಂಜಿ ಟೈಪ್ ಮಾಡದ ಇನ್ನ ಹಾ ನೀರ್ ಮ್ಯಾಲ್ ಬೀಳೋದು, ಇದು ನೀರ್ ತುಂಬಿ ಮ್ಯಾಲ್ ಬೀಳೋದು. ಇವೆಲ್ಲಾ ಇನ್ನ ನೀರದು ಹೆಗರದು ಮಾಡೋದಿದ್ರು ಇನ್ನ ಪ್ರೊಸೀಸಿಂಗ್ ಅದ. ಇನ್ನ ಅದರ ಇದೆಲ್ಲ ಈ ಕಡೆ ಎಲ್ಲ ಹೂವಿಂದ ಇದು ಬರ್ತಲ್ಲ ಹಾಸಿಗೆ, ಅವೆಲ್ಲಾ ತರದ್ ಇನ್ನ ಕೆಲ್ಸ ಅದಾರಿ ಬಾ ಮಸ್ತ್ ಅದ ನೋಡ್ರಿ. ಇಲ್ಲೇನೆಲ್ಲಾ ಮದಿಗಳು ಎಲ್ಲ ಅಲಕ್ಕೇನ ಕಲ್ಯಾಣ ಮಂಟಪ ಮದಿಗಳು ನಿಮ್ಗ ಬಿಫೋರ್ ಆಗಿ 1-2-3 ತಿಂಗಳು ಪೆಲೆ ಮಾಡ್ರ ಕಲ್ಯಾಣ ಮಂಟಪ ಸಿಗ್ತದ. 1-2-3 ದಿನಗಳ ಮುಂಚೆ ಬುಕ್ಕಿಂಗ್ ಮಾಡ್ಬೇಕೇನ್ರಿ? ಭಾಳ ಡೈಲಿ ಇರ್ತಾವ ಅಂತೇಳಿ. ಲಗ್ನ ಸೀಸನ್ ದಾಗ ಅಂತೂ ಡೈಲಿ. ಲಗ್ನ ಸೀಸನ್ ನಿನ್ನೆ ಒಂದಿತ್ತು ಮತ್ ನಾಳೆಗೆ 2 ಅವ ಹಿಂಗೆ. ಸೊ ಗಾಯ್ಸ್ ನೋಡ್ರಿ ಇಲ್ಲೆಲ್ಲಾ ಗುಡಿದೆಲ್ಲ ವಿಡಿಯೋ ಇತ್ತು. ಇಲ್ಲಿ ಮೇಲೆ ಒಂದ್ ತೇರ್ ಅದಂತ. ಸೊ ತೇರ್ ಬಿ ತೋರಿಸ್ತೀವಿ ಬರ್ರಿ ಅಂತ ಹೇಳಿದ್ರು ಅವ್ರು ಗುಡಿದು ಮುತ್ಯಾರು. ಸೊ ಏನದವ್ರು ಅಲ್ಲೆಲ್ಲಾ ಮುಂದ್ ಹೋಗ್ಬಿಟ್ಟಾರ. ನಾವೇ ಇಲ್ಲಿ ಮುಂದ್ ನಡೆದೇನಿ ಹೋಗಿಸಿಂದು ತೇರ್ ಒಂದ್ ತೋರಿಸ್ತೀವಿ. ತೇರೆಲ್ಲಾ ತೋರ್ಸಿದ್ಮೇಲೆ ಏನದ ವಿಡಿಯೋ ಪೂರಾ ಕಂಪ್ಲೀಟ್ ಆಗಿರ್ತದ. ಸೊ ಏನದ ಇವ್ ಒಂದ್ ವಿಡಿಯೋನ ಎಲ್ಲಾ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡ್ರಿ. ಮತ್ ಈ ಕಡೆ ಚುಡುಗುಪ್ಪ ಸೈಡ್ ಏನಾದ್ರು ನೀವು ಬಂದ್ರಪ್ಪ ಅಂತಂದ್ರು ಒಂದ್ಸರಿ ರಾಮಲಿಂಗೇಶ್ವರ ದೇವಸ್ಥಾನಕ್ ಬಂದ್ ಕೇಸಿಂದ ವಿಸಿಟ್ ಮಾಡ್ರಿ. ಯಾಕಂದ್ರೆ ಎಲ್ಲಾ ಪುರಾತನ ಕಾಲದ ಹಳೆ ದೇವಸ್ಥಾನ ಅದ. ಮತ್ತಲ್ಲೊಂದು ಲಿಂಗ ಅದ್ರಿ. ಲಿಂಗದ ಬಲ್ ಏನದ ಯಾವಾಗ ಬಿ ಪಂಚಮಿ ಹಬ್ಬ ಟೈಮ್ನಾಗ ಏನದ ಒಂದ್ ಹಾವ್ ಅದು ಬಂದು ಕೂಡ್ತದಂತಲ್ಲಿ. ಸೊ ಗಾಯ್ಸ್ ಏನದ ಇದು ನಾನು ಹಿಂದ್ ನೋಡತ್ತಿರಲ್ರಿ, ಇದು ರಾಮಲಿಂಗೇಶ್ವರ ದೇವಸ್ಥಾನದ ತೇರ್ ಅದ. ಸೊ ಇಲ್ಲನ ಜಾತ್ರಾ ಮಹೋತ್ಸವ ಟೈಮ್ನಾಗ ಎಲ್ಲಾ ತೇರದು ಎಳಿತಾರಂತ. ಸೊ ಏನದ ಇವಾಗ ನಮ್ ವಿಡಿಯೋ ಫೈನಲಿ ಪೂರಾ ಕಂಪ್ಲೀಟ್ ಆಯ್ತು. ಸೊ ನಿಮಗೆ ಈ ಒಂದು ವಿಡಿಯೋನ ಇಷ್ಟ ಆಗ್ಯದ ಅನಿಸ್ತೀನಿ. ಸೊ ಇನ್ನ ಇದೇ ರೀತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನನ್ನ ವಿಡಿಯೋದಲ್ಲಿ ಏನಾರ ತಪ್ಪಾಯ್ತಪ್ಪ ಅಂದ್ರ ಕ್ಷಮೆ ಇರಲಿ. ಮತ್ತ ಅದು ಏನಾರ ತಪ್ಪಾದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನಾ ಏನದ ಮುಂದಿನ ವಿಡಿಯೋದಲ್ಲಿ ಸರಿ ಮಾಡ್ಕೊಳಕ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್.